ಬೈ ಎಲೆಕ್ಷನ್ ಆಗ್ತಿದ್ದಂತೆ ಕೈನಲ್ಲಿ ಬಿಗ್ ಬೆಳವಣಿಗೆ ಕಾಣಿಸ್ತಾ ಇದೆ. ದೆಹಲಿಯಲ್ಲಿ ಕೈ ಹಿರಿಯ ಶಾಸಕರ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತದ್ದು. ಬೈ ಎಲೆಕ್ಷನ್ ಆಗ್ತಾ ಇದ್ದಂತೆ ಕೈನಲ್ಲಿ ಮಹತ್ತರ ಬೆಳವಣಿಗೆಗಳಾಗ್ತಾ ಇದ್ದಾವೆ. ದೆಹಲಿಯಲ್ಲಿ ಕೈ ಹಿರಿಯ ಶಾಸಕರ ಶಕ್ತಿ ಪ್ರದರ್ಶನ. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದ್ದೀವಿ. ಉಪಚುನಾವಣೆ ಮುಗಿತಾಯಿತು, ಬೇಡಿಕೆ ಈಡೇರಿಸಿ ಸಂಪುಟ ಪುನಾರಚನೆಗೆ ಕಾಂಗ್ರೆಸ್ ಶಾಸಕರಿಂದ ಒತ್ತಡ ಕೇಳಿ ಬರ್ತಾ ಇದೆ. ದೆಹಲಿ ದಂಡಯಾತ್ರೆಗೆ ಮುಂದಾದ 25 ಕೈ ಶಾಸಕರು. ಬೈ ಎಲೆಕ್ಷನ್ ಆಯಿತು, ಇನ್ನೇನಿದ್ರು ಪವರ್ ಫೈಟ್. ಇಂದು ಸಂಜೆ ದೆಹಲಿಗೆ ಹೊರಟ ಹಿರಿಯ ಶಾಸಕರು ಬಿ.ಆರ್. ಪಾಟೀಲ್, ಬೇಳೂರು ಗೋಪಾಲಕೃಷ್ಣ, ರಾಜು ಕಾಗೆ, ರಾಘವೇಂದ್ರ ಹಿಟ್ನಾಳ್, ಟಿ.ಬಿ. ಜಯಚಂದ್ರ, ಲಕ್ಷ್ಮಣ್ ಸವದಿ, ಎಂಎಲ್ಎ ಅಶೋಕ್ ಪಟ್ಟಣ್ ಸೇರಿ 25 ಶಾಸಕರ ನಿಯೋಗ. ಇಂದು ಖರ್ಗೆ, ಕೆಸಿವಿ, ಸುರ್ಜೇವಾಲಾ ಭೇಟಿಗೆ ನಿರ್ಧಾರ. ನಾಯಕತ್ವ ಬದಲಾವಣೆಗೆ ಪಟ್ಟು ಹಿಡಿದಿರುವ ಡಿಕೆ ಬಣ. ಹೀಗಾಗಿ ಗೊಂದಲಕ್ಕೆ ಸಿಲುಕಿರುವ ಕೈ ಹೈಕಮಾಂಡ್. ಇದೇ ಹೊತ್ತಲ್ಲಿ ಕೈ ಶಾಸಕರಿಂದ ದಿಲ್ಲಿ ಟೂರ್. ಬೈ ಎಲೆಕ್ಷನ್ ಆಗ್ತಿದ್ದಂತೆ ಕೈನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಬೆಳವಣಿಗೆಗಳು ಕಾಣಿಸ್ತಾ ಇದೆ. ಪಂಚರಾಜ್ಯಗಳ ಎಲೆಕ್ಷನ್ ಇದೆ, ಎಲೆಕ್ಷನ್ ಮುಗಿಲಿ. ಬೈ ಎಲೆಕ್ಷನ್ ಇದೆ, ಅದು ಮುಗಿಲಿ. ಹಾಗಾಗಿ ಆ ನಂತರ ಇದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳೋಣ ಅನ್ನುವಂಥದ್ದು ಹೈಕಮಾಂಡ್ನಲ್ಲಿ ಕೇಳಿ ಬರ್ತಾ ಇತ್ತು. ಕಾಂಗ್ರೆಸ್ ಶಾಸಕರ ಡೆಲ್ಲಿ ಟೂರ್ನಲ್ಲಿ ಯಾರ್ಯಾರಿದ್ದಾರೆ? ಸುಬ್ಬಾರೆಡ್ಡಿ, ಜಿ.ಎಸ್. ಪಾಟೀಲ್, ಲಕ್ಷ್ಮಣ ಸವದಿ, ಟಿ.ಬಿ. ಜಯಚಂದ್ರ, ಬೇಳೂರು ಗೋಪಾಲಕೃಷ್ಣ, ಟಿ. ರಘುಮೂರ್ತಿ, ಕೆ. ಷಡಾಕ್ಷರಿ, ಬಿ.ಆರ್. ಪಾಟೀಲ್, ರಾಜು ಕಾಗೆ, ಎ.ಆರ್. ಕೃಷ್ಣಮೂರ್ತಿ, ಕೆ.ವೈ. ನಂಜೇಗೌಡ, ಎಸ್.ಎನ್. ನಾರಾಯಣಸ್ವಾಮಿ, ರಾಘವೇಂದ್ರ ಹಿಟ್ನಾಳ್, ಎಸ್.ಆರ್. ಶ್ರೀನಿವಾಸ್, ರಮೇಶ್ ಸುಬ್ಬಾರೆಡ್ಡಿ, ಜಿ.ಎಸ್. ಪಾಟೀಲ್, ಲಕ್ಷ್ಮಣ ಸವದಿ, ಇನ್ನೂ ಹಲವು ಪ್ರಮುಖ ಶಾಸಕರಿಂದ ದಿಲ್ಲಿ ಟೂರ್. ಹಿರಿಯ ಶಾಸಕರು, ಇಷ್ಟು ವರ್ಷ ನಾವು ಪಕ್ಷಕ್ಕಾಗಿ ದುಡಿದಿದ್ದೀವಿ, ಪಕ್ಷದಲ್ಲಿ ಇದ್ದೀವಿ, ಹಾಗಾಗಿ ಈ ಸಾರಿ ನಮಗೆ ಪ್ರಾಮುಖ್ಯತೆಯನ್ನ ಕೊಡಿ, ಹಿರಿಯ ಶಾಸಕರಿಗೆ ಪ್ರಾಮುಖ್ಯತೆಯನ್ನ ಕೊಡಿ. ಯಾಕಂದ್ರೆ ರಾಜಕೀಯವಾಗಿ ಸಾಕಷ್ಟು ಅನುಭವ ಇದೆ, ನಮಗೆ ಎಲ್ಲ ರೀತಿಯಾದಂಥ ಏಳು ಬೀಳುಗಳನ್ನು ನೋಡಿದ್ದೀವಿ. ಹಾಗಾಗಿ ಈ ಬಾರಿ ಹೈಕಮಾಂಡ್ ನಮಗೆ ಪ್ರಾಮುಖ್ಯತೆಯನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಹಿರಿಯ ಶಾಸಕರು ಇದೀಗ ತೀರ್ಮಾನವನ್ನ ತೆಗೆದುಕೊಂಡು ದಿಲ್ಲಿ ಟೂರನ್ನ ಬೆಳೆಸಿರುವಂಥದ್ದು. ಅದರಲ್ಲೂ ನೋಡಿ ಡಿ.ಕೆ. ಶಿವಕುಮಾರ್ ಅವರ ಬಣ ನಾವೇನು ನೋಡ್ತಾ ಇದ್ದೀವಿ, ಇದರಲ್ಲಿ ಆಲ್ಮೋಸ್ಟ್ ಡಿ.ಕೆ. ಶಿವಕುಮಾರ್ ಅವರ ಬಣದ ಶಾಸಕರಿದ್ದಾರೆ. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರಿಗೆ ಹೇಳಿತ್ತು ಹೈಕಮಾಂಡ್, ಬೈ ಎಲೆಕ್ಷನ್ ಇದೆ, ಪಂಚರಾಜ್ಯಗಳ ಎಲೆಕ್ಷನ್ ಇದೆ, ಅದು ಮುಗಿಲಿ, ಅದು ಮುಗಿದ ಮೇಲೆ ನಿಮಗೆ ಸಿಎಂ ಪಟ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಣ ಅಂತ. ಬಟ್ ಅದು ಈಗ ಎಲ್ಲಿ ಸಹಿತ ಹೈಕಮಾಂಡ್ ಅದ್ರ ಬಗ್ಗೆ ಧ್ವನಿಯನ್ನೇ ಎತ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ನೋಡಿ ಅದ್ರ ಬಗ್ಗೆ ಮಾತನಾಡ್ತಿಲ್ಲ. ಬಟ್ ಇಲ್ಲಿ ಸಂಪುಟ ಪುನಾರಚನೆ ವಿಚಾರದಲ್ಲಿ ತಗಾದೆನ ತೆಗೆದಿದ್ದಾರೆ. ಇದು ಯಾಕೆ ಅಂತ ಅಂದರೆ, ಒಂದು ಕಡೆ ಇದು ಏನಾದರೂ ಸಂಪುಟ ಪುನಾರಚನೆಯಲ್ಲಿ ಅವಕಾಶಗಳು ಇವರಿಗೆ ಒದಗಿ ಬಂದರೆ ಡಿ.ಕೆ. ಶಿವಕುಮಾರ್ಗೆ ಅಲ್ಲಿ ಪ್ಲಸ್ ಆಗುವಂಥ ಚಾನ್ಸಸ್ಗಳಿದ್ದಾವೆ. ಹಾಗಾಗಿ ಈ ರೀತಿಯಾದಂಥ ತಂತ್ರಗಾರಿಕೆಯನ್ನು ರೂಪಿಸ್ಕೊಂಡಿರುವಂಥದ್ದು. ಮತ್ತೊಂದು ಕಡೆ ಜಮೀರ್ ಅಹ್ಮದ್ ಖಾನ್, ಅಬ್ದುಲ್ ಜಬ್ಬಾರ್ ಮತ್ತು ನಜೀರ್ ರಾಜೀನಾಮೆ ವಿಚಾರದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಬಣದ ಕೈವಾಡ ಇದೆ ಅನ್ನುವಂಥದ್ದು ಕೇಳಿ ಬರ್ತಾ ಇರುವಂಥದ್ದು ಮೇಲ್ನೋಟಕ್ಕೆ. ಹಾಗಾದರೆ ರಾಜಕೀಯವಾಗಿ ಏನೆಲ್ಲ ಸಂಚನ್ನ ರೂಪಿಸ್ಕೊಳ್ತಾ ಇದ್ದಾರೆ, ಇದೆಲ್ಲವನ್ನ ಕೂಡ ಕಾದು ನೋಡಬೇಕು.